ಜನವರಿ 22ನೇ ತಾರೀಕಿನಂದು ರಾಮ ಮಂದಿರದಲ್ಲಿ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯ ಆಗುತ್ತೆ. ಹಾಗಾದ್ರೆ ಗರ್ಭಗುಡಿಯಲ್ಲಿ ಯಾರೆಲ್ಲ ಇರ್ತಾರೆ ಅನ್ನೋ ಪ್ರಶ್ನೆ ಈಗ ಮೂಡ್ತಾ ಇದ್ದು ಅದಕ್ಕೆ ಸಂಬಂಧಿಸಿದ ಉತ್ತರಗಳು ಲಭ್ಯವಾಗ್ತಾ ಇದೆ. ಜನವರಿ 22ನೇ ತಾರೀಕಿನಂದು ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯ, ರಾಮ ಮಂದಿರ ಪ್ರವೇಶಕ್ಕೆ 5 ಮಾತ್ರ ಅವಕಾಶವನ್ನ ಕಲ್ಪಿಸಲಾಗುತ್ತೆ. ಅದರಲ್ಲಿ ಪ್ರಧಾನವಾಗಿ ಪ್ರಧಾನಿ ಮೋದಿ ಅವರು, ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು, ಉತ್ತರ ಪ್ರದೇಶದ ರಾಜ್ಯಪಾಲರಾದಂತಹ ಆನಂದಿಬೆನ್ ಪಟೇಲ್ ಅವರಿಗೆ ಕೂಡ ಅವಕಾಶ ಇರುತ್ತೆ ಮತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾಗಿರುವಂತಹ ಯೋಗಿ ಆದಿತ್ಯನಾಥ್ ಅವರು ಕೂಡ ಗರ್ಭಗುಡಿ ಪ್ರವೇಶವನ್ನ ಮಾಡಬಹುದು. ಇನ್ನು ರಾಮ ಜನ್ಮಭೂಮಿಯ ಟ್ರಸ್ಟ್ನ ಅಧ್ಯಕ್ಷ ಅವರು ಕೂಡ ಇರ್ತಾರೆ, ಗೋಪಾಲ್ ದಾಸ್ ಅವರು. ಇವರ 5 ಮಾತ್ರ ಅವಕಾಶವನ್ನ ಕಲ್ಪಿಸಿಕೊಡಲಾಗುತ್ತೆ. ಜನವರಿ 22ನೇ ತಾರೀಕಿನಂದು ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗುವಂತಹ ಗರ್ಭಗುಡಿಯಲ್ಲಿ ಇರ್ತಕ್ಕಂತಹ ಪ್ರಮುಖ 5 ಯಾರು ಅನ್ನೋದು ಈಗ ನೀವು ನೋಡ್ತಾ ಇದ್ದೀರಿ ಸ್ಕ್ರೀನ್ನಲ್ಲಿ. ಪ್ರಾಣ ಪ್ರತಿಷ್ಠಾಪನೆಯ ದಿನ ಗರ್ಭಗುಡಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪ್ರವೇಶ ಇರುತ್ತೆ. ಅವರಿಂದ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯ ಉದ್ಘಾಟನೆಯನ್ನ ಮಾಡಿಸಬೇಕು ಅಂತ ಹಿನ್ನೆಲೆಯಲ್ಲಿ ಅವರಿಗೆ ಟ್ರಸ್ಟ್ ಆಹ್ವಾನವನ್ನ ಕೊಟ್ಟಿರೋದು. ಅವರು ಮೊದಲ ಒಂದು ವ್ಯಕ್ತಿಯಾಗಿರ್ತಾರೆ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯದಲ್ಲಿ ಗರ್ಭಗುಡಿಯಲ್ಲಿ ಇರುವಂತಹವರು. ನೆಕ್ಸ್ಟ್ ಆರ್ಎಸ್ಎಸ್ನ ಮುಖಂಡರಾಗಿರುವಂತಹ ಮೋಹನ್ ಭಾಗವತ್ ಅವರಿಗೆ ಅವಕಾಶವನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಇದು ಯುಪಿಯಲ್ಲಿ ಇರ್ತಕ್ಕಂತಹ ಒಂದು ದೇವಸ್ಥಾನ ಆಗಿರೋದ್ರಿಂದ ಅಯೋಧ್ಯೆಯ ದೇವಸ್ಥಾನ, ಆನಂದಿಬೆನ್ ಪಟೇಲ್ ಅವರು ಯುಪಿಯ ರಾಜ್ಯಪಾಲರು, ಅವರಿಗೂ ಕೂಡ ಆಹ್ವಾನವನ್ನ ಕೊಡಲಾಗಿದ್ದು ಗರ್ಭಗುಡಿಯಲ್ಲಿ ಇರ್ತಕ್ಕಂತಹ ಪ್ರಮುಖ 5 ಪೈಕಿ 3ನೇ ವ್ಯಕ್ತಿ ಇವರು ಕೂಡ. ಏನೋ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾಗಿರುವಂತಹ ಯೋಗಿ ಆದಿತ್ಯನಾಥ್ ಅವರು ಕೂಡ ಗರ್ಭಗುಡಿಯಲ್ಲಿ ಜನವರಿ 22ನೇ ತಾರೀಕಿನಂದು ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಉಪಸ್ಥಿತರಿರ್ತಾರೆ. ಮಹಂತ ನೃತ್ಯ ಗೋಪಾಲದಾಸ್ ರಾಮ ಜನ್ಮಭೂಮಿಯ ಟ್ರಸ್ಟ್ ಅಧ್ಯಕ್ಷರು ಇವರು ಕೂಡ ಇರ್ತಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬ್ಬೀರಿಂದ. ಶಬ್ಬೀರ್, ಗರ್ಭಗುಡಿಗೆ ಸಾಮಾನ್ಯವಾಗಿ ವಿರಳ ಸಂಖ್ಯೆಯಲ್ಲಿ ಜನರನ್ನ ಪ್ರವೇಶಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಅಂಥದ್ರಲ್ಲಿ ಈ 5 ಆಯ್ಕೆ ಮಾಡಿದ್ದಾರೆ. ಇದರ ವಿಶೇಷತೆ ಮತ್ತು ಅದರ ಬಗ್ಗೆ ಏನು ಹೇಳುತ್ತೆ ಟ್ರಸ್ಟ್? ದಿವ್ಯಾ, ಜನವರಿ 22ನೇ ತಾರೀಕು ಅಯೋಧ್ಯೆಯಲ್ಲಿ ನಿರ್ಮಾಣ ಆಗ್ತಿರುವಂತಹ ಶ್ರೀರಾಮ ಮಂದಿರದ ಗರ್ಭಗುಡಿಯ ಉದ್ಘಾಟನೆ ಆಗುತ್ತೆ. ಅವತ್ತೇ ರಾಮಲಲ್ಲ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಕೂಡ ನಡೆಯುತ್ತೆ. ಈಗಾಗಲೇ ಟ್ರಸ್ಟ್ನ ವತಿಯಿಂದ ಸಾವಿರಾರು ಜನರಿಗೆ ಇನ್ವಿಟೇಷನ್ ಅನ್ನು ಕಳಿಸ್ಕೊಡ್ಲಾಗಿದೆ. ಸುಮಾರು 7,000 ಗಣ್ಯರಿಗೆ ಈಗಾಗಲೇ ಅಯೋಧ್ಯೆಗೆ ಬರಬೇಕು ಅನ್ನುವಂತ ನಿಟ್ಟಿನಲ್ಲಿ ಆಹ್ವಾನವನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೆ ಪ್ರಮುಖವಾದಂತಹ ಕಾರ್ಯಕ್ರಮ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಆಗಿರುವಂತದ್ದು. ಈ ಒಂದು ಕಾರ್ಯಕ್ರಮದಲ್ಲಿ ಯಾರು ಹಾಜರಾಗ್ತಾರೆ ಮತ್ತೆ ಆ ಒಂದು ಸಂದರ್ಭದಲ್ಲಿ ಪೂಜೆ ವಿಧಾನಗಳಲ್ಲಿ ಯಾರು ಭಾಗಿಯಾಗ್ತಾರೆ ಎನ್ನುವಂತಹ ಕುತೂಹಲ ಇತ್ತು. ಆ ಕುತೂಹಲಕ್ಕೆ ಇವಾಗ ಟ್ರಸ್ಟ್ ತೆರೆ ಎಳೆಯುವಂತ ಕೆಲಸವನ್ನ ಮಾಡಿರುವಂತದ್ದು. ಯಾರು ಪ್ರಮುಖ ಗಣ್ಯರು ಈ ಒಂದು ಸಂದರ್ಭದಲ್ಲಿ ಇರ್ತಾರೆ ಅನ್ನುವಂತಹ ಮಾಹಿತಿಯನ್ನ ಈಗ ಹಂಚಿಕೊಳ್ಳುವಂತ ಕೆಲಸವನ್ನ ಕೂಡ ಟ್ರಸ್ಟ್ ಮಾಡಿರುವಂತದ್ದು. ಬಹಳ ಪ್ರಮುಖವಾಗಿ ಟ್ರಸ್ಟ್ ಕೊಟ್ಟಿರುವಂತಹ ಮಾಹಿತಿಗಳ ಪ್ರಕಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಈ ಒಂದು ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೆಯುತ್ತೆ. ಒಂದು ಅರ್ಚಕರು ಇರ್ತಾರೆ. ಅದನ್ನು ಹೊರತುಪಡಿಸಿದ್ರೆ 5 ಗಣ್ಯರು ಯಾರು ಅಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು, ಇದ್ರ ಜೊತೆಗೆ ಆರ್ಎಸ್ಎಸ್ ನ ಮುಖ್ಯಸ್ಥರಾಗಿರುವಂತಹ ಮೋಹನ್ ಭಾಗವತ್ ಅವರು ಕೂಡ ಇರ್ತಾರೆ. ಇದ್ರ ಜೊತೆಗೆ ಉತ್ತರ ಪ್ರದೇಶದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಸರ್ಕಾರವನ್ನ ಪ್ರತಿನಿಧಿಸುವಂತಹ ದೃಷ್ಟಿಯಿಂದ ರಾಜ್ಯಪಾಲರಾದಂತಹ ಆನಂದಿಬೆನ್ ಪಟೇಲ್ ಅವರು ಇರ್ತಾರೆ, ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಇರ್ತಾರೆ. ಜೊತೆಗೆ ಟ್ರಸ್ಟ್ ಅನ್ನ ಪ್ರತಿನಿಧಿಸುವಂತಹ ದೃಷ್ಟಿಯಿಂದ ಟ್ರಸ್ಟ್ ನ ಅಧ್ಯಕ್ಷರಾದಂತಹ ಗೋಪಾಲ್ ದಾಸ್ ಅವರು ಕೂಡ ಇರ್ತಾರೆ ಅನ್ನುವಂತ ಮಾಹಿತಿಗಳು ಬರ್ತಾ ಇರುವಂತದ್ದು. ಯಾಕೆಂದ್ರೆ 7,000 ಜನರಿಗೆ ಆಹ್ವಾನವನ್ನು ಕೊಟ್ಟರು ಕೂಡ ಗರ್ಭಗುಡಿಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗುವಂತಹ ಸಂದರ್ಭದಲ್ಲಿ ಎಲ್ಲರನ್ನೂ ಕೂಡ ಆ ಗರ್ಭಗುಡಿಯ ಒಳಗಡೆ ಆ ಒಂದು ವ್ಯಾಪ್ತಿಯ ಒಳಗಡೆ ಬಿಟ್ಕೊಳ್ಳಕ್ ಆಗಲ್ಲ. ಯಾಕೆಂದ್ರೆ ಸೀಮಿತವಾದಂತಹ ಜಾಗ ಇರುವಂತಹ ಹಿನ್ನೆಲೆಯಲ್ಲಿ ಎಲ್ಲ ದೊಡ್ಡ ಪ್ರಮಾಣದ ಗಣ್ಯರಿಗೂ ಕೂಡ ಒಳಗಡೆ ಪ್ರವೇಶವನ್ನ ಮಾಡಿಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ. ಹೀಗಾಗಿ ಸೀಮಿತವಾದಂತಹ ಸಂಖ್ಯೆಯ ಗಣ್ಯರಿಗೆ ಮಾತ್ರ ಪ್ರಾಣ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಗರ್ಭಗುಡಿಯಲ್ಲಿ ಪ್ರವೇಶಕ್ಕೆ ಅನುಮತಿಯನ್ನ ಮಾಡಿಕೊಡ್ಲಾಗಿರುವಂತದ್ದು. ಬಾಕಿ ಉಳಿದಂತ ಗಣ್ಯರು ರಾಮ ಮಂದಿರದ ಆವರಣದಲ್ಲಿ ಹಾಕಿರುವಂತಹ ವೇದಿಕೆಯಲ್ಲಿ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ಅದಾದ ಬಳಿಕ ಅಂದ್ರೆ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಎಲ್ಲವೂ ಮುಕ್ತಾಯ ಆದ ಬಳಿಕ ಶ್ರೀರಾಮನ ದರ್ಶನವನ್ನ ಕೂಡ ಮಾಡಬಹುದು. ಆದ್ರೆ ಅದಕ್ಕೂ ಮುಂಚೆ ಈ ಒಂದು ಮಹತ್ವದ ಕಾರ್ಯಕ್ರಮದಲ್ಲಿ ಕೇವಲ 5 ಜನರು ಮಾತ್ರ ಭಾಗಿಯಾಗ್ತಾರೆ ಅನ್ನುವಂತ ಮಾಹಿತಿಯನ್ನ ಟ್ರಸ್ಟ್ ಹಂಚಿಕೊಂಡಿದ್ದೇವೆ. ದಿವ್ಯಾ, ಥ್ಯಾಂಕ್ ಯು ಶಬ್ಬೀರ್ ನಿಮ್ಮೆಲ್ಲ ಮಾಹಿತಿಗೆ.